ಶ್ರೀ ಗುರುಭ್ಯೋ ನಮಃ. ಇವತ್ತಿಂದ ಶ್ರೀ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಕೆಲವೊಂದಷ್ಟು ಆಯ್ದ ಭಾಗಗಳನ್ನ ತಿಳಿಯೋ ಪ್ರಯತ್ನವನ್ನ ಮಾಡೋಣ. ಶ್ರೀ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ತಿಳಿಯುವ ಮುನ್ನ ನಾವು ಶ್ರೀಮದಾಚಾರ್ಯರು ಅವತರಿಸಿದಂತಹ ಭೂಮಿ ಹಾಗೆ ಅವರ ಕಾರ್ಯಕ್ಷೇತ್ರವಾದಂತಹ ಉಡುಪಿ ಇದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಹಾಗಾಗಿ ನಾವು ಪರಶುರಾಮ ಕ್ಷೇತ್ರದಿಂದ ನಮ್ಮ ಯಾತ್ರೆಯನ್ನ ಶುರು ಮಾಡೋಣ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರೆ, ಧರ್ಮದ ಸಂರಕ್ಷಣೆಗಾಗಿ ಭಗವಂತ ಅನೇಕ ಅವತಾರಗಳನ್ನ ಮಾಡಿದ್ದಾನೆ. ರಾಮನನ್ನಾಗಿ ಬಂದಿದ್ದಾನೆ, ಕೃಷ್ಣನಾಗಿ ಬಂದಿದ್ದಾನೆ, ನರಸಿಂಹನಾಗಿ ಬಂದಿದ್ದಾನೆ. ಈ ಅವತಾರಗಳಲ್ಲಿ ಅವನು ಅದ್ಭುತವಾದಂತಹ ಲೀಲೆಗಳನ್ನ ತೋರಿಸಿದ್ದಾನೆ. ಅದೇ ರೀತಿ ಪರಶುರಾಮ ಅವತಾರ ಕೂಡ. ಪರಶುರಾಮ ಅವತಾರದ ಮುಖ್ಯ ಉದ್ದೇಶ ದುಷ್ಟರಾದ ಕ್ಷತ್ರಿಯರು ಹಿಂದೆ ಭೂಮಿನೆಲ್ಲ ಆವರಿಸ್ಬಿಟ್ಟಿದ್ರಂತೆ. ಕ್ಷತ್ರಿಯರು ಸಜ್ಜನರನ್ನ ಕಾಪಾಡಬೇಕು, ಯಾರು ದುಷ್ಟರಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದು ರಾಜರಾದಂಥವರ ಕರ್ತವ್ಯ. ಆದರೆ ಇದಕ್ಕೆ ವ್ಯತಿರಿಕ್ತರಾಗಿ ಕ್ಷತ್ರಿಯರು ದುಷ್ಟರಾಗಿ ಸಜ್ಜನರನ್ನೆಲ್ಲ ಹಿಂಸೆ ಕೊಡ್ತಾ ಇದ್ರೆ ಹರ ಕೊಲ್ಲಲ್ ಪರ ಕಾಯುವನೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ಬಿಟ್ರೆ ಪರಿಸ್ಥಿತಿ ಏನ್ ಮಾಡೋಕ್ಕಾಗತ್ತೆ? ಆಗ ಇವ್ರನ್ನೆಲ್ಲ ನಾಶ ಮಾಡೋದಕ್ಕೆ ಅಂತಾನೆ ಭಗವಂತ ಜಮದಗ್ನಿ ರೇಣುಕಾದೇವಿಯವರ ಮಗನಾಗಿ ಪರಶುರಾಮನಾಗಿ ಅವತಾರವನ್ನ ಮಾಡ್ತಾನೆ. ಪರಶುರಾಮ ದೇವರು 21 ಸರಿ ಭೂ ಪ್ರದಕ್ಷಿಣೆಯನ್ನ ಮಾಡಿ ದುಷ್ಟ ಕ್ಷತ್ರಿಯರು ಯಾರಿರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ದುಷ್ಟ ಕ್ಷತ್ರಿಯರೇ ಆಗಿನ ಕಾಲದಲ್ಲಿ, ಅವರನ್ನ ಸಂಹಾರ ಮಾಡ್ತಾನೆ. ಇದರಿಂದ ಕ್ರೂರವಾಗಿರುವಂತ ದಬ್ಬಾಳಿಕೆ ಯಾರು ನಡೆಸ್ತಾ ಇದ್ರು ಅಂತ ರಾಜರುಗಳು ಅವರ ಆಳ್ವಿಕೆ ಅನ್ನುವಂಥದ್ದು ಮುಕ್ತಾಯ ಆಯ್ತು. ಸಜ್ಜನರೆಲ್ಲ ಆನಂದದ ನಿಟ್ಟುಸಿರನ್ನ ಬಿಡ್ತಾರೆ, ಅಂತೂ ಇಂತೂ ಈ ರಾಜರು ಸತ್ರಲ್ಲಪ್ಪ ಅಂತ. ಯಾಕಂದ್ರೆ ಕಾಪಾಡಬೇಕಾದವ್ರೇನೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತ ಎಲ್ಲ ಬರುತ್ತಲ್ಲ ಗಾದೆ, ಆ ರೀತಿ ಕಾಪಾಡಬೇಕಾದವರೇ ಹಿಂಸೆ ಕೊಟ್ರೆ ಅದ್ರಿಂದ ಪರಶುರಾಮ ದೇವರು ಸಂಹಾರ ಮಾಡ್ತಾರೆ ಅವ್ರನ್ನ. ಜನರೆಲ್ಲ ಖುಷಿ ಬೀಳ್ತಾರೆ. ಇದಾದ್ಮೇಲೆ ಪರಶುರಾಮ ದೇವರು ಒಂದು ಯಾಗವನ್ನ ನಡೆಸ್ತಾರಂತೆ. ಆ ಯಾಗ ನಡೆಸ್ಬಿಟ್ಟು ತಪಸ್ವಿಗಳಾಗಿರುವಂತಹ ಕಶ್ಯಪರು ಮೊದಲಾದ ಬ್ರಾಹ್ಮಣರಿಗೆ ಇಡೀ ಭೂಮಂಡಲವನ್ನೇ ದಾನ ಮಾಡಿಬಿಡ್ತಾರೆ. ಯಾಕಂದ್ರೆ ಇಡೀ ಭೂಮಂಡಲ ಕ್ಷತ್ರಿಯವರ ವಶದಲ್ಲಿತ್ತು. ಆ ಕ್ಷತ್ರಿಯರನ್ನ ಪರಶುರಾಮ ದೇವರು ಸಂಹಾರ ಮಾಡದ್ಮೇಲೆ ಪರಶುರಾಮ ದೇವರು ಅದಕ್ಕೆ ಓನರ್ ಆದ್ರು. ಹೇಗಿದ್ರೂ ಭಗವಂತನೇ ಎಲ್ಲಾನು, ಈಶಾವಾಸ್ಯಮಿದಂ ಸರ್ವಂ, ಭಗವಂತಂದೇ ಎಲ್ಲ. ಆದ್ರೂ ಕೂಡ ಅವನು ಭಗವಂತ ಅಲ್ಲಿ ಪರಶುರಾಮ ದೇವರು ಮನುಷ್ಯರಂತೆ ಅವತಾರ ತಗೊಂಡು ಬಂದಾಗ ಮನುಷ್ಯರ ರೀತಿ ಲೀಲೆಗಳನ್ನ ಮಾಡಿ ತೋರಿಸ್ಬೇಕಾಗತ್ತೆ ಭಗವಂತ. ಅದಕ್ಕೆ ಅವನೇನ್ ಮಾಡ್ತಾನೆ, ಬ್ರಾಹ್ಮಣರಿಗೆ ಆ ಭೂ ಮಂಡಲವನ್ನ ದಾನ ಮಾಡ್ತಾನೆ. ದಾನ ಮಾಡದ್ಮೇಲೆ ನನ್ನ ವಸ್ತು ಅಲ್ಲ ಅದು. ಹಾಗಾಗಿ ದಾನ ಮಾಡಿರೋ ಪ್ರದೇಶದಲ್ಲಿ ತಾನಿರಬಾರ್ದು ಅಂತ ಹೇಳಿ ಪರಶುರಾಮ ದೇವರು ವಾಸಕ್ಕೋಸ್ಕರ ಒಂದು ಭೂಮಿಯನ್ನ ಅಪೇಕ್ಷೆ ಪಡ್ತಾರೆ. ಆಗ ಅವ್ರು ಮಾಡುವಂತ ಕೆಲಸ, ಗೋಕರ್ಣದಲ್ಲಿ ನಿಂತ್ಕೊಂಡು, ಅಂದ್ರೆ ಸಹ್ಯಾದ್ರಿ ಪರ್ವತದ ಮೇಲೆ ನಿಂತು ಪರಶುರಾಮ ದೇವರ ಆಯುಧ ಕೊಡಲಿ, ಆಕ್ಸ್, ಆ ಕೊಡಲಿಯನ್ನ ಬಾಣವನ್ನಾಗಿ ಪ್ರಯೋಗ ಮಾಡ್ತಾರಂತೆ. ಆ ಬಾಣ ಎಲ್ಲಿ ತನಕ ಬಿತ್ತೋ ಅಂದ್ರೆ ಅದು ಕನ್ಯಾಕುಮಾರಿ ಹೊರಗಡೆ ಬೀಳುತ್ತೆ ಅಂತ ಹೇಳ್ತಾರೆ ಶಾಸ್ತ್ರಗಳು. ಅದು ಸಹ್ಯಾದ್ರಿ ಪ್ರದೇಶದಿಂದ ಅಷ್ಟು ದೂರದ ತನಕ ಸಮುದ್ರವನ್ನ ದೂರಕ್ಕೆ ಸರಿಸ್ತಾರೆ. ಅಂದ್ರೆ ಸಮುದ್ರ ರಾಜನಿಗೆ ಆಜ್ಞೆಯನ್ನ ಮಾಡ್ತಾರೆ, ನಾನು ಎಲ್ಲಿ ತನಕ ಬಾಣವನ್ನ ಅಂದ್ರೆ ಕೊಡಲಿಯನ್ನ ಬಾಣವನ್ನಾಗಿ ಪ್ರಯೋಗ ಮಾಡಿ ಬೀಳಿಸಿದಿನೋ ಅಲ್ಲಿವರೆಗೆ ನೀನು ಹಿಂದಕ್ಕೆ ಸರಿಬೇಕು ಅಂತ ಸಮುದ್ರಕ್ಕೆ ಹೇಳಿದಾಗ ಅದೇ ರೀತಿ ಸಮುದ್ರ ಹಿಂದಕ್ಕೆ ಸರಿಯುತ್ತೆ. ಅಲ್ಲಿ ತನಕ ಆ ಭೂಪ್ರದೇಶ ಸಮುದ್ರ ಆವರಿಸ್ಕೊಂಡಿರತ್ತೆ. ಸಮುದ್ರ ರಾಜ
ಅದನ್ನ ಹಿಂದಕ್ಕೆ ಸರಿಸ್ತಾನೆ. ಸಮುದ್ರ ಹಿಂದಕ್ಕೆ ಹೋಗುತ್ತೆ. ಹೀಗೆ ಸಮುದ್ರ ರಾಜನಿಂದ ಪಡ್ಕೊಂಡಿರುವಂತ ಭೂಭಾಗ ಏನು ಹೊಸದಾಗಿ ಬಂತು, ಸಮುದ್ರದಿಂದ ಮುಂಚೆ ಆವೃತವಾಗಿದ್ದು ಈಗ ಭೂಮಿ ಆಯ್ತದು, ಅದು ಪರಶುರಾಮ ದೇವರ ಸಪ್ತ ಕೊಂಕಣ ಅಂತ ಕರೀತಾರೆ. ಸಪ್ತ ಅಂದ್ರೆ 7, ಕೊಂಕಣ ಸಪ್ತ ಕೊಂಕಣ ಅಂತ ಆ ಪ್ರದೇಶವನ್ನ ಕರೀತಾರೆ. ಯಾವುದದು ಹಾಗಾದ್ರೆ ಸಪ್ತ ಕೊಂಕಣ ಅಂದ್ರೆ? ಕೇರಳ, ತೌಳವ ಅಥವಾ ತುಳುನಾಡು ಅಂತ ಕೂಡ ಕರಿತೀವಿ, ಹೈವ, ಸುರಾಷ್ಟ್ರ, ಕೊಂಕಣ, ಕರಹಾಟ, ಕರ್ನಾಟಕ ಅಂತ ಹೆಸರಾಯ್ತು. ಕರ್ನಾಟಕ ಈಗ ಬಂದಿದ್ದ ಹೆಸರಲ್ಲ, ಆಗ ಸ್ಕಂದ ಪುರಾಣದ ಕಾಲದಿಂದನೂ ಕರ್ನಾಟಕ ಅನ್ನುವಂತಹ ಹೆಸರು ಇದೆ. ಈ ಹೊಸ ನೆಲಕ್ಕೆ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಗೋಕರ್ಣದಿಂದ ಪಯಸ್ವಿನಿ ನದಿ ತೀರದ ತನಕ ಇರೋ ಭೂಮಿಯನ್ನ ತೌಳವ ಪ್ರದೇಶ ಅಂತ ನಿರ್ದೇಶನ ಮಾಡಿದ್ದಾರೆ. ಸಮಸ್ತ ಪರಶುರಾಮ ಕ್ಷೇತ್ರದ ಮಹಿಮೆ ಏನಿದೆ, ನಾವು ಹೇಳಿದಂತಹ 1-2 ಪ್ಯಾರಾಗ್ರಾಫ್ ಅಲ್ಲಿ ಇರುವಂತದ್ದಲ್ಲ, 3-4 ಸಾಲುಗಳಲ್ಲಿ ನಾವು ಹಿಡಿಯೋ ಅಂಥದ್ದಲ್ಲ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ತುಂಬಾ ವಿಸ್ತಾರವಾಗಿ ಪರಶುರಾಮ ಕ್ಷೇತ್ರದ ಮಹಿಮೆಯನ್ನ ಹೇಳಿದ್ದಾರೆ. ಪುರಾಣಗಳಲ್ಲಿ ಪರಶುರಾಮ ಕ್ಷೇತ್ರಕ್ಕೆ ಶೂರ್ಪಾರ ಅಂತ ಕೂಡ ಹೆಸರಿದೆ. ಈ ತೌಳವ ಪ್ರದೇಶ ಅಂತ ಏನ್ ಕರಿತೀವಿ ಅಂದರೆ ಗೋಕರ್ಣದಿಂದ ಪಯಸ್ವಿನಿ ನದಿ ತೀರದ ತನಕ ಇರುವ ಭೂಪ್ರದೇಶ. ಇದರಲ್ಲಿ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳು ಇದೆ. ಈ ಕ್ಷೇತ್ರಗಳನ್ನ ನಾವು ಸಂದರ್ಶನ ಮಾಡಿದ್ರೆ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ, ಮೋಕ್ಷವನ್ನೇ ದಯಪಾಲಿಸುವಂತಹ ಯೋಗ್ಯತೆ ಇದ್ದವರಿಗೆ, ಎಲ್ರಿಗೂ ಅಲ್ಲ, ಯಾರಿಗೆ ಯೋಗ್ಯತೆ ಇದೆ ಆ ಜೀವ ಮೋಕ್ಷ ಯೋಗ್ಯ ಜೀವ ಆಗಿದ್ರೆ ಈ ಪ್ರದೇಶಗಳನ್ನ ಸಂದರ್ಶನ ಮಾಡಿದಾಗ ಮೋಕ್ಷವನ್ನ ಪ್ರದಾಯಕ ಮಾಡೋಷ್ಟ್ರ ಮಟ್ಟಿಗೆ ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾರೆ. ಯಾವುದದು? ಇದನ್ನ ತಿಳಿಸ್ಕೊಡೋದಕ್ಕೆ ಅಂತಾನೆ ಒಂದು ಶ್ಲೋಕ ಇದೆ. ರೂಪ್ಯಪೀಠಂ ಕುಮಾರಾದ್ರಿ ಕುಂಭಾಸೀಚ ಧ್ವಜೇಶ್ವರ ಕ್ರೋಢ ಗೋಕರ್ಣ ಮೂಕಾಂಬಾಹ ಸಪ್ತೈತಾಹ ಮೋಕ್ಷದಾಯಿಕಾ. ಅಂದ್ರೆ ರೂಪ್ಯಪೀಠ 1ನೇದು, ಕುಮಾರಾದ್ರಿ 2, ಕುಂಭಾಸಿ 3, ಧ್ವಜೇಶ್ವರ 4, ಕ್ರೋಢ 5, ಗೋಕರ್ಣ 6 ಮತ್ತೆ ಮೂಕಾಂಬಾಹ ಇದು 7. ರೂಪ್ಯಪೀಠ, ರೌಪ್ಯಪೀಠ, ರಜತಪೀಠ ಅಂತೆಲ್ಲ ಹೆಸರುಗಳಿದೆ. ಉಡುಪಿ ಇದು, ಕುಮಾರಾದ್ರಿ ಅಂದ್ರೆ ಈಗಿನ ಕುಕ್ಕೆ ಸುಬ್ರಹ್ಮಣ್ಯ, ಧ್ವಜೇಶ್ವರ ಅಂದ್ರೆ ಕೋಟೇಶ್ವರ, ಕ್ರೋಢ ಅಂದ್ರೆ ಕ್ರೋಢ ಶಂಕರನಾರಾಯಣ, ಮೂಕಾಂಬ ಅಂದ್ರೆ ಕೊಲ್ಲೂರು ಮೂಕಾಂಬಿಕಾ. ಇದಿಷ್ಟು ಸೇರ್ಕೊಂಡು 7 ಪುಣ್ಯಕ್ಷೇತ್ರಗಳು ತೌಳವ ಪ್ರದೇಶದಲ್ಲಿ ಮೋಕ್ಷದಾಯಕ ಪುಣ್ಯಕ್ಷೇತ್ರಗಳು ಅಂತ ಹೆಸರುವಾಸಿ ಆಗಿದೆ. ಒಂದೊಂದನ್ನೇ ನೋಡ್ತಾ ಬಂದ್ರೆ ಮೊದಲನೆಯದಾಗಿ ರೌಪ್ಯಪೀಠ. ಈ 7 ಕ್ಷೇತ್ರಗಳ ಸಾಲಲ್ಲಿ ರೂಪ್ಯಪೀಠ, ರೌಪ್ಯಪೀಠ, ರಜತಪೀಠ ಅಂತ ಖ್ಯಾತಿ ಪಡ್ಕೊಂಡಿರುವಂಥದ್ದು ಉಡುಪಿ. ಇದು ಮೊದಲನೆಯದು ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ. ರಾಜ ರಾಮಭೋಜ ಅಂತ ಒಬ್ಬ ರಾಜ ಇರ್ತಾನೆ. ಅತ್ಯಂತ ಪ್ರಾಮಾಣಿಕ ರಾಜ. ನಾವು ಹಿಂದೆ ತಿಳ್ಕೊಂಡ ಹಾಗೆ ದುಷ್ಟ ಕ್ಷತ್ರಿಯರನ್ನ ಮಾತ್ರ ಪರಶುರಾಮ ದೇವರು ಸಂಹಾರ ಮಾಡ್ತಾರೆ, ಒಳ್ಳೆಯವ್ರನ್ನ ಬಿಟ್ಟಿರ್ತಾರೆ. ಭಗವಂತನ್ಗೆ ತಾರತಮ್ಯ ಅನ್ನುವಂಥದ್ದು ಇಲ್ಲ. ಯಾರು ಪಕ್ಷಪಾತಿ ಅಲ್ಲ ಭಗವಂತ. ಅವನು ಎಲ್ಲಾರನ್ನೂ ಒಂದೇ ರೀತಿ ನೋಡ್ತಾನೆ ಅಂತ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕನ ಹಾಗೆ. ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದನ್ನೇ ಕೊಡ್ತಾನೆ, ಒಳ್ಳೇದ್ ಮಾಡಿದ್ರೆ ಅವ್ರನ್ನ ಉಳಿಸ್ತಾನೆ. ರಾಜ ರಾಮಭೋಜ ಅವನು ಭಕ್ತಿಯಿಂದ ಕರೆದಿದ್ದಕ್ಕೆ ಪರಶುರಾಮ ದೇವರು, ಸಾಕ್ಷಾತ್ ಪರಶುರಾಮ ದೇವರು ಇಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ. ಕುಲಸ್ವಾಮಿಗಳಾಗಿರುವಂತಹ ಶ್ರೀ ಅನಂತಾಸನ ದೇವರು ಇವರನ್ನ ಗಜಪೃಷ್ಠ ಆಕಾರದಲ್ಲಿ ದೇವಸ್ಥಾನ ಪೂರ್ವ ದಿಕ್ಕಿನಲ್ಲಿ ನಮಗೆ ಕಾಣಿಸುತ್ತೆ. ಮಧ್ವ ವಿಜಯ ಈ ಸನ್ನಿಧಾನವನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದೆ. ಮಧ್ವ ವಿಜಯ ಅನ್ನುವಂಥದ್ದು ನಾರಾಯಣ ಪಂಡಿತಾಚಾರ್ಯರು ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾಗಿರುವಂತಹ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರುವಂತಹ
ಮಧ್ವಾಚಾರ್ಯರ ಜೀವನ ಚರಿತ್ರೆ. ಒಂದೇ ಒಂದು ಜೀವನ ಚರಿತ್ರೆ ಶ್ರೀಮದ್ ಆಚಾರ್ಯರ ಮೇಲೆ ಬಂದಿರುವಂಥದ್ದು. ಮತ್ಯಾರೂ ಕೂಡ ಬರೀಲೇ ಇಲ್ಲ. ಒಂದೇನೆ ಇವತ್ವರೆಗೂ ಕೂಡ ಮಧ್ವ ವಿಜಯ ಅನ್ನುವಂಥದ್ದೇ ಒಂದೇ ಒಂದು ಏಕೈಕ ಗ್ರಂಥ ನಮ್ಗೆ ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಗಳನ್ನ ತಿಳಿಸ್ಕೊಡುತ್ತೆ. ಯುಗ ಯುಗಗಳ ಇತಿಹಾಸವನ್ನ ಹೊಂದಿದ್ಯಂತೆ ಈ ದೇವಸ್ಥಾನ. ಇವತ್ತು ನಿನ್ನೆ ಕಟ್ಟಿರುವಂಥದ್ದಲ್ಲ ಅನಂತೇಶ್ವರ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ದೊಡ್ಡ ಯಾತ್ರಾ ಸ್ಥಳ. ಈ ಹಿನ್ನೆಲೆಗೆ ಉಡುಪಿಗೆ ಅದಕ್ಕೆ ಅಗ್ರಸ್ಥಾನ ಯಾಕೆ ಬಂದಿದೆ ಅಂದ್ರೆ, ಮೊದಲನೇ ಸ್ಥಾನ ಯಾಕೆ ಬಂದಿದೆ ಅಂದ್ರೆ ಈ ಕಾರಣದಿಂದ. ಪರಶುರಾಮ ಕ್ಷೇತ್ರಕ್ಕೆ ರಾಮಭೋಜ ಅಂದ್ರೆ ಪರಶುರಾಮ ದೇವರು ಯಾವ ಹೊಸದಾಗಿ ಕ್ಷೇತ್ರವನ್ನ ನಿರ್ಮಾಣ ಮಾಡಿದ್ರು, ಸಮುದ್ರವನ್ನ ಹಿಂದಕ್ಕೆ ಸರಿಸಿ, ಆ ಕ್ಷೇತ್ರಕ್ಕೆ ರಾಮಭೋಜ ಅನ್ನುವಂತಹವನ್ನ ರಾಜನನ್ನಾಗಿ ಪರಶುರಾಮ ದೇವರು ಮಾಡ್ತಾರಂತೆ. ಉದಯಪುರ ಅಂದ್ರೆ ಈಗ ಅದನ್ನ ಉದ್ಯಾವರ ಅಂತ ಕರೀತಾರೆ. ಉದಯಪುರವನ್ನ ರಾಜಧಾನಿಯನ್ನಾಗಿ ಅಂದ್ರೆ ಕ್ಯಾಪಿಟಲ್ ಆಗಿ ಮಾಡಿಕೊಂಡು ರಾಮಭೋಜ ಧರ್ಮದಿಂದ ರಾಜ್ಯಭಾರವನ್ನ ಮಾಡ್ಕೊಂಡಿರ್ತಾನೆ. ಒಂದು ದಿನ ಅವನಿಗೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಆಸೆ ಆಗತ್ತಂತೆ. ಪರಶುರಾಮ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಪರಶುರಾಮ ದೇವರ ಒಪ್ಪಿಗೆಯನ್ನ ಪಡಿತಾನೆ. ಆಮೇಲೆ ಯಾಗಕ್ಕೆ ಸಿದ್ಧತೆ ಮಾಡಬೇಕಲ್ಲ, ಆ ಕೆಲಸವನ್ನ ಶುರು ಮಾಡ್ತಾನೆ. ಅಂದ್ರೆ ನನಗೆ ಆಸೆ ಆಗಿದ್ದನ್ನೆಲ್ಲ ನಾವು ಮಾಡೋ ಹಾಗಿಲ್ಲ ಅನ್ನುವಂತಹ ಸೂಕ್ಷ್ಮವನ್ನ ಇಲ್ಲಿ ರಾಜ ರಾಮಭೋಜ ನಮ್ಗೆ ತೋರಿಸ್ಕೊಡ್ತಾ ಇದ್ದಾನೆ. ದೊಡ್ಡವರ ಒಪ್ಪಿಗೆಯನ್ನ ಪಡಿಬೇಕು. ವಿಮ್ಸಿಕಲಿ ನನಗಿಷ್ಟ ಬಂದಿದ್ದೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ. ಯಾಗ ಮಾಡುವಂತ ಭೂಮಿಯನ್ನ ಶುದ್ಧ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗಿಲ್ಲ. ಈಗ ಸುಮ್ನೆ ನಾವು ಯಜ್ಞ ಕುಂಡ ತಂದಿಡ್ತೀವಿ, ಯಾಗ ಶುರು ಮಾಡ್ತೀವಿ. ಆದ್ರೆ ಆಗ ಯಜ್ಞ ಮಾಡುವಂತಹ ಪ್ರದೇಶವನ್ನ ಶುದ್ಧ ಮಾಡ್ತಾ ಇದ್ರಂತೆ. ಅಂದ್ರೆ ನೇಗ್ಲಿಂದ ಅವರು ಸ್ವಲ್ಪ ಅಗಿತಾ ಇದ್ರು. ಅಲ್ಲೆಲ್ಲೂ ಕೂಡ ಮೂಳೆ, ಕೂದ್ಲು, ಉಗುರು ಇಂಥ ಬೇರೆ ನಿಷಿದ್ಧವಾಗಿರುವಂತಹ ಪದಾರ್ಥಗಳು ಅಲ್ಲಿ ಸಿಗಬಾರದು. ಅದಕ್ಕೆ ಜಾಗವನ್ನ ಶುದ್ಧಿ ಮಾಡ್ತಾ ಇದ್ರಂತೆ. ಶುದ್ಧ ಮಾಡಬೇಕಾದ್ರೆ ಭೂಮಿನ ನೇಗ್ಲು ಅಂದ್ರೆ ಪ್ಲೋ ಉಳ್ಬೇಕಾದ್ರೆ ನೇಗ್ಲಿಗೆ ಸಿಕ್ಕಿ 7 ಹೆಡೆ ಸರ್ಪ ಒಂದು ಸತ್ತು ಹೋಗುತ್ತೆ. ಅದು ನಿಜವಾಗ್ಲೂ ಕೂಡ ಸರ್ಪ ಆಗಿರಲ್ಲ. ಒಬ್ಬ ದೈತ್ಯ ಯಾಗಕ್ಕೆ ಅಡ್ಡಿ ಮಾಡಬೇಕು ಅಂತ ಹೇಳಿ ಆ ಸರ್ಪ ರೂಪದಲ್ಲಿ ಬಚ್ಚಿಟ್ಕೊಂಡು ಕೂತಿರ್ತಾನಂತೆ. ಪರಶುರಾಮ ದೇವರ ಸಂಕಲ್ಪ. ಅವನು ಆ ರೀತಿ ನೇಗ್ಲಿಗೆ ಸಿಕ್ಕಿ ಸತ್ತ. ದೈತ್ಯ ಅವನು ಸಾಯ್ಬೇಕಲ್ಲ, ಸಾಯ್ತಾನ, ಇಲ್ದ್ರೆ ಯಾಗಕ್ಕೆ ತೊಂದರೆ ಕೊಡ್ತಿದ್ನಲ್ಲ. ಆದ್ರೆ ರಾಮಭೋಜ ಏನ್ ಮಾಡ್ಕೋತಾನೆ, ನಿಜವಾಗ್ಲೂ ಸರ್ಪನೇ ಸತ್ತೋಯ್ತೇನೋ ಅಂತ ಹೇಳಿ ನನಗ್ ಸರ್ಪದೋಷ ಬಂದ್ಬಿಡುತ್ತಲ್ಲಪ್ಪ ಅಂತ ಹೆದರ್ಕೊಂಡು ಪರಶುರಾಮ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಆಗ ಪರಶುರಾಮ ದೇವ್ರು ಹೇಳ್ತಾರೆ, ಅಲ್ಲಪ್ಪ, ನಿಜವಾಗಿರೋ ಸರ್ಪ ಅಲ್ಲ ಅದು, ಒಬ್ಬ ದೈತ್ಯ ಯಜ್ಞಕ್ಕೆ ತೊಂದರೆ ಕೊಡಬೇಕು ಅಂತ ಹೇಳಿ ಸರ್ಪದ ರೂಪದಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದ ಅಂತ ಹೇಳಿದ್ರು ಕೂಡ ಮುಂದೆ ಏನಾಗತ್ತೆ, ಪರಶುರಾಮ ದೇವರು ಮತ್ತೆ ರಾಜ ರಾಮಭೋಜ ಮಾತಾಡ್ಕೊಂಡಿದ್ದು ನಾವೆಲ್ಲ ಮರ್ತೋಗ್ತೀವಿ. ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಆಗ ಜನ ಏನ್ ಅನ್ಕೋತಾರೆ, ಸರ್ಪವನ್ನ ಹತ್ಯೆ ಮಾಡಿದ್ ಮಾತ್ರ ನೆನಪಲ್ಲಿ ಇಟ್ಕೋತಾರೆ. ಕೆಟ್ಟದ್ದೇ ಬೇಕವ್ರಿಗೆ. ಒಳ್ಳೆ ಎಕ್ಸಾಂಪಲ್ಗಳು ಯಾರು ತಗೊಳಲ್ಲ ನಮ್ಮಂತವ್ರು. ಅದಕ್ಕೆ ನೋಡಪ್ಪ ಪರಶುರಾಮ ದೇವ್ರಿದ್ರು, ಸರ್ಪ ಸಾಯಿಸ್ದ ಇವನು, ಆದ್ರೂ ಏನು ಅನ್ಲಿಲ್ಲ, ಹಾಗಾದ್ರೆ ನಾವು ಕೂಡ ಸರ್ಪ ಸಾಯಿಸ್ಬೋದು ಅಂತ ಹೇಳಿ ಎಲ್ರೂ ಸರ್ಪವನ್ನ ಸಾಯಿಸ್ತಾರೆ ಅಂತ ಹೇಳಿ ಅದಕ್ಕೆ ಏನ್ ಮಾಡ್ತಾನೆ ಪರಶುರಾಮ ದೇವರು, ಸರ್ಪ ಎಷ್ಟು ತೂಕ ಇತ್ತು, ಆ 7 ಹೆಡೆ ಸರ್ಪ ಅಷ್ಟು ತೂಕ ಇರೋಷ್ಟು ಬಂಗಾರವನ್ನ ಯೋಗ್ಯ ಬ್ರಾಹ್ಮಣರಿಗೆ ದಾನ ಮಾಡೋದಿಕ್ಕೆ ಹೇಳ್ತಾರಂತೆ. ರಾಜ ಏನ್ ಮಾಡ್ತಾನೆ, ಬಂಗಾರವನ್ನ ತೂಕ ಮಾಡ್ತಾನೆ. ತೂಕ, ತುಲನ ಅಂದ್ರೆ ವೇಯಿ ಮಾಡ್ತಾನೆ. ದಾನ ಮಾಡಿದ ಕಾರಣದಿಂದ ಈ ಪ್ರದೇಶಕ್ಕೆ ತೌಳವನಾಡು ಅಂದ್ರೆ ತುಳುನಾಡು ಅಂತ ಹೆಸರು ಬಂತು. ತುಳುನಾಡು ಅಂತ ಯಾಕೆ ಕರಿತೀವಿ ಅಂದ್ರೆ, ರಾಜ ರಾಮಭೋಜ ಸರ್ಪ ಎಷ್ಟು ಭಾರ ತೂಗುತ್ತೋ ಅಷ್ಟೇ ತೂಕದ ಬಂಗಾರವನ್ನ ತೂಗಿ ಕೊಟ್ಟಿದ್ರಿಂದ, ತುಲನ ಮಾಡಿ ಕೊಟ್ಟಿದ್ರಿಂದ, ತೂಕ ಮಾಡಿ ಕೊಟ್ಟಿದ್ರಿಂದ ತುಳುನಾಡು ಅಂತ ಹೆಸರಾಯ್ತು. ಆಮೇಲೆ ಒಂದು ಸ್ಟೇಜ್ ಮುಗೀತು. ನೆಕ್ಸ್ಟ್ ಯಾಗ. ರಾಜ ರಾಮಭೋಜ ಏನ್ ಮಾಡ್ತಾನೆ, ದೊಡ್ಡದಾಗಿರೋ ಬೆಳ್ಳಿ ಪೀಠನ ಮಾಡಿಸ್ತಾನಂತೆ. ಆ ಬೆಳ್ಳಿ ಪೀಠ ಮಾಡಿಸಿ ಅದ್ರ 4 ಮೂಲೆಯಲ್ಲಿ 4 ಸರ್ಪದ ಆಕೃತಿಯನ್ನ ಇಡಿಸ್ತಾನೆ. ಇವತ್ತಿಗೂ ನಾವು ಅನಂತೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಅನಂತೇಶ್ವರ ದೇವರು ಅಂದ್ರೆ ಪರಶುರಾಮ ದೇವರು ಲಿಂಗರೂಪಿಯಾಗಿ ಅಲ್ಲಿ ಕಾಣಿಸ್ತಾರಲ್ಲ, ಅದು ಈ ಪೀಠದ ಮೇಲೇನೆ. ಅಲ್ಲಿ 4 ಸರ್ಪಾಕೃತಿಗಳನ್ನ 4 ಬಾರ್ಡರ್ ಅಲ್ಲಿ ನೋಡ್ಬೋದು. ಪರಶುರಾಮ ದೇವರನ್ನ ಆ ಪೀಠದ ಮೇಲೆ ಕೂಡಿಸ್ತಾನಂತೆ. ಕೂಡಿಸಿ ಪರಶುರಾಮ ದೇವರ ಎದುರುಗಡೆ
ಅಶ್ವಮೇಧ ಯಾಗವನ್ನ ಅವನು ಪೂರ್ತಿ ಮಾಡ್ತಾನೆ. ಆ ಯಾಗದ ಫಲವನ್ನ ಪರಶುರಾಮ ದೇವರಿಗೆ ಅರ್ಪಣೆ ಮಾಡ್ತಾನೆ. ಅವನಿಗೆ ಆಸೆ ಏನೋ ಆಯ್ತು ಯಾಗ ಮಾಡಬೇಕು ಅಂತ, ಆದ್ರೆ ಫಲವನ್ನ ಅವನು ಇಟ್ಕೊಂಡ್ಲಿಲ್ಲ. ಅದನ್ನ ಪರಶುರಾಮ ದೇವರಿಗೆ ಅರ್ಪಣೆ ಮಾಡ್ತಾನೆ. ಆಗ ಬೆಳ್ಳಿ ಪೀಠ ಅಂದ್ರೆ ದೊಡ್ಡ ಬೆಳ್ಳಿ ಪೀಠ ಮಾಡಿಸಿದ್ನಲ್ಲ, ಅದು ರಜತ ಪೀಠ. ರಜತ ಅನ್ನೋದು ಸಂಸ್ಕೃತ ಪದ. ರಜತ ಪೀಠದಿಂದ ಎದ್ದು ಪರಶುರಾಮ ದೇವರು ಈ ಯಾಗ ಮಾಡಿರೋ ಭೂಮಿಲಿ ಒಂದು ಊರೇ ನಿರ್ಮಾಣ ಆಗತ್ತೆ, ಇದಕ್ಕೆ ರಜತ ಪೀಠ ಅಂತ ಹೆಸರು ಬರ್ಲಿ ಅಂತ ಹೇಳಿ ರಾಜನ್ಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡ್ತಾರಂತೆ. ಮತ್ತೆ ಆ ಪೀಠದಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರಂತೆ. ಎಲ್ಲಿ ಕೂತಿದ್ರು ಪರಶುರಾಮ ದೇವರು ಆ ಪೀಠದಲ್ಲಿ ನಾನು ಸನ್ನಿಹಿತನಾಗಿರ್ತೀನಿ ಅಂತ ಹೇಳ್ತಾರೆ. ರಾಜ ಆಗ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾನೆ. ಆಗ ಅವನೇನು ಕೂಡ ಪ್ರತಿಷ್ಠಾಪನೆ ಮಾಡಲ್ಲ, ಪೀಠ ಇರುತ್ತಷ್ಟೇ, ಅಲ್ಲಿ ರಜತ ಪೀಠ ಇರುತ್ತೆ. ಆ ರಜತ ಪೀಠದ 4 ಮೂಲೆಯಲ್ಲಿ ಸರ್ಪಾಕೃತಿ ಇಟ್ಟಿದ್ರಲ್ಲ, ಅದೇ ರೀತಿ 4 ದಿಕ್ಕಲ್ಲಿ 4 ನಾಗಾಲಯಗಳನ್ನ ನಿರ್ಮಾಣ ಮಾಡ್ತಾನೆ. ನಾಗರ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾನೆ. ಅದು ಎಲ್ಲೆಲ್ಲಿ? ಮುಚ್ಚಿಲುಕೋಡು, ಮಾಂಗೋಡು, ಅರಿಕೋಡು ಮತ್ತೆ ತಾಂಗೋಡು ಅಂತ. ಇದು ಎಲ್ಲೆಲ್ಲಿದೆ ಅಂದ್ರೆ ಕುಕ್ಕಿಕಟ್ಟೆ, ಕಡೆಕಾರು, ಉಡುಪಿ ಪುತ್ತೂರು, ತಾಂಗೋಡು ಅನ್ನೋ ಊರುಗಳಲ್ಲಿ ಇದೆ. ಇದೆಲ್ಲ ಉಡುಪಿ ಕ್ಷೇತ್ರದಲ್ಲಿರೋ ಊರುಗಳ ಹೆಸರು. ಹೀಗೆ ಬೆಳ್ಳಿ ಪೀಠದ ಈ ಊರಿಗೆ ಏನಂತ ಹೆಸರು ಬಂತು? ರಜತ ಪೀಠ ಅಂತ ಹೆಸರಾಯ್ತು. ಈ ರಜತ ಪೀಠಕ್ಕೆ ಚಂದ್ರನಿಂದ ಉಡುಪಿ ಅಂತ ಹೆಸರು ಬಂತು. ಮುಂಚೆ ರಜತ ಪೀಠ ಅದ್ರ ಹೆಸರು. ಹೇಗೆ? ದಕ್ಷ ಪ್ರಜಾಪತಿಯಿಂದ ಶಾಪಕ್ಕೆ ಒಳಗಾಗ್ತಾನೆ ಚಂದ್ರ. ದಕ್ಷ ಪ್ರಜಾಪತಿಯ 27 ಜನ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದು ಚಂದ್ರ. ಆದ್ರೆ ಅದರಲ್ಲಿ ರೋಹಿಣಿ ಮೇಲೆ ತುಂಬಾ ಸ್ಪೆಷಲ್ ಆಗಿ ಪ್ರೀತಿನ ತೋರಿಸ್ತಾ ಇರ್ತಾನೆ. ಆಗ ಬೇರೆ 26 ಮಕ್ಕಳು ಹೋಗಿ ದಕ್ಷ ಪ್ರಜಾಪತಿ ಹತ್ರ ಅಂದ್ರೆ ಅವ್ರ ತಂದೆ ಹತ್ರ ಕಂಪ್ಲೇಂಟ್ ಕೊಡ್ತಾರಂತೆ. ನೋಡಿ, ಈ ತರ ನಮ್ಮನ್ ಬಿಟ್ಟು ರೋಹಿಣಿನ ಮಾತ್ರ ವಿಶೇಷವಾಗಿ ಪ್ರೀತಿ ಮಾಡ್ತಾನೆ ಅಂದಾಗ ನಿನಗೆ ಕ್ಷಯ ರೋಗ ಬರ್ಲಿ ಅಂತ ಶಾಪ ಕೊಡ್ತಾನೆ ದಕ್ಷ. ಆಗ ಈಗಿನ PCM ಕಾಲೇಜ್ ಏನಿದೆ, PPC ಕಾಲೇಜು, ಪೂರ್ಣಪ್ರಜ್ಞಾ ಕಾಲೇಜ್, ಆ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಆ ಪರಿಸರದಲ್ಲಿ ಅಂದ್ರೆ ಆಗ ಅದು ಅಬ್ಜಾರಣ್ಯ ಅಂತ ಹೆಸರಾಗಿತ್ತು ಮುಂದೆ ಈ ಕ್ಷೇತ್ರ. ಅಲ್ಲಿ ತಪಸ್ ಮಾಡ್ತಾನೆ. ಇವತ್ತಿಗೂ ಕೂಡ ನಾವಲ್ಲೊಂದು ಕಲ್ಯಾಣಿಯನ್ನೆಲ್ಲ ನೋಡಬಹುದು. ನಾಗರಕಟ್ಟೆ ಕಲ್ಯಾಣಿ ಎಲ್ಲ ಇದೆ. ಅಲ್ಲಿ ತಪಸ್ಸು ಮಾಡಿದಾಗ ರುದ್ರದೇವರನ್ನ ಕುರಿತಾಗಿ ತಪಸ್ ಮಾಡ್ತಾನೆ. ಆಗ ರುದ್ರದೇವರು ಎಲ್ಲಿ ಬರ್ತಾರೆ ಅಂದ್ರೆ ಈಗಿನ ಚಂದ್ರಮೌಳೇಶ್ವರ ದೇವಸ್ಥಾನ ಎಲ್ಲಿದೆ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಆಗ ಚಂದ್ರನನ್ನ ಅವ್ರ ತಲೆಯಲ್ಲಿ ಧರಿಸ್ಕೋತಾರಂತೆ. ಅದಕ್ಕೆ ಚಂದ್ರಮೌಳೇಶ್ವರ. ಇವತ್ತಿಗೂ ಕೂಡ ನಾವು ಲಿಂಗದ ಮೇಲೆ ಯಾವಾಗ್ಲೂ ತುಂಬಾ ನೋಡಿರ್ತೀವಿ, ನಾವು ಚಂದ್ರನನ್ನ ನೋಡ್ತೀವಲ್ವಾ. ಹಾಗಾಗಿ ರುದ್ರದೇವರು ಅವರ ತಲೆಯಲ್ಲೇ ಚಂದ್ರನನ್ನ ಇಟ್ಕೊಂತಾರಂತೆ, ಶಾಪ ವಿಮೋಚನೆ ಮಾಡಿಸ್ತಾರೆ. ಚಂದ್ರ ಪೂಜೆ ಮಾಡಿರುವಂತ ರುದ್ರದೇವರಾಗಿರೋದ್ರಿಂದ ಚಂದ್ರ ಮೌಳೇಶ್ವರ. ಅದಕ್ಕೋಸ್ಕರ ನಾವು ಮೊದ್ಲು ಏನ್ ಮಾಡ್ಬೇಕು, ಉಡುಪಿಯಲ್ಲಿ ಕನಕನ ಕಿಂಡಿ ಮೂಲಕ ನಾವು ಕೃಷ್ಣನನ್ನ ದರ್ಶನ ಮಾಡಬೇಕು. ಕನಕನ ಕಿಂಡಿಗೆ 3 ಕಿಂಡಿ ಇದೆ, 3 ತೂತ್ ಕಾಣುತ್ತೆ ನಮ್ಗೆ. 3 ತಾಪತ್ರಯಗಳು, ಆದಿ ದೈವಿಕ, ಆದಿ ಬೌದ್ಧಿಕ, ಆಧ್ಯಾತ್ಮಿಕ ತಾಪತ್ರಯಗಳಿಂದ ಮುಕ್ತಿ ಸಿಗಬೇಕು ಅಂದ್ರೆ ತಾಪತ್ರಯಗಳು, ತಾಪತ್ರಯ, ತ್ರಯ ಅಂದ್ರೆ 3, ತಾಪ ಅಂದ್ರೆ ಪಾಪ. ನಾವು 3 ರೀತಿ ನಮಗೆ ಪಾಪಗಳಿಂದ ಇದೆಲ್ಲ ಬರುತ್ತೆ. ಅದು ಬರೋದ್ರಿಂದ ತಡಿಬೇಕು ಅಂದ್ರೆ ಕನಕನ ಕಿಂಡಿಯಲ್ಲಿ ನಾವು ಕೃಷ್ಣನನ್ನ ನಾವು ನೋಡ್ಬೇಕು. ಅದಾದ್ಮೇಲೆ ಚಂದ್ರಮೌಳೇಶ್ವರನನ್ನ ದರ್ಶನ ಮಾಡಬೇಕು. ಚಂದ್ರಮೌಳೇಶ್ವರನನ್ನ ದರ್ಶನ ಮಾಡಿ ಅನಂತೇಶ್ವರ ದೇವರನ್ನ ನೋಡ್ಬೇಕು. ಇದಾದ್ಮೇಲೆ ಕೃಷ್ಣ ದೇವರನ್ನ ನಾವು ದರ್ಶನ ಮಾಡುವಂತಹ ಪದ್ಧತಿ ಇದೆ. ಒಳಗಡೆ ಹೋಗ್ಬೇಕು ಕೃಷ್ಣ ದೇವರ ಮಠಕ್ಕೆ. ಹೀಗೆ ಚಂದ್ರ ತಪಸ್ ಮಾಡಿರೋ ಜಾಗ ಅಬ್ಜಾರಣ್ಯ ಅಂತ ಇದ್ದಿದ್ದು ಉಡುಪಿ ಅಂತ ಹೆಸರಾಯ್ತು. ಯಾಕಂದ್ರೆ ಉಡು ಅಂದ್ರೆ ನಕ್ಷತ್ರಗಳು, ಪ ಅಂದ್ರೆ ನಕ್ಷತ್ರಗಳಿಗೆ ಅಧಿಪತಿ ಯಾರು? ಚಂದ್ರ. ಅದಕ್ಕೆ ನಕ್ಷತ್ರಗಳಿಗೆ ಅಧಿಪತಿ ಒಡೆಯ ಆಗಿರುವಂತಹ ಚಂದ್ರ ಆಗಿರೋದ್ರಿಂದ ಈ ಪ್ರದೇಶಕ್ಕೆ ಉಡುಪಿ ಅಂತ ಹೆಸರು ಬಂತು. ಮುಂಚೆ ಇದಕ್ಕಿದ್ದಿದ್ದ ಹೆಸರು ರಜತ ಪೀಠ, ರೌಪ್ಯ ಪೀಠ ಅಂತ ಹೆಸರಿದ್ದಿತ್ತು. ಇದೇ ಅನಂತೇಶ್ವರ ದೇವಸ್ಥಾನದ ಬಗ್ಗೆ ಇನ್ನ ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಳೋ ತರ ಇದ್ರೆ ನಾವು, ಅನಂತೇಶ್ವರ ದೇವರು ಕುಲಸ್ವಾಮಿಗಳಾಗಿರುವಂತಹ ಅನಂತಾಸನ, ಅನಂತ, ಅನಂತ ಅಂದ್ರೆ ಶೇಷ, ಶೇಷನ್ ಮೇಲೆ ಕೂತಿರುವಂತ ಭಗವಂತ ಅನಂತಾಸನ ದೇವರು ಅಂತ. ಇದು ಗಜಪೃಷ್ಠಾಕಾರದಲ್ಲಿದೆ ಅಂತ ಹೇಳಿದೆ. ಇದಕ್ಕೊಂದು ಶ್ಲೋಕವನ್ನ ಮಧ್ವ ವಿಜಯ ಹೇಳುತ್ತೆ.
ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾಃ ಯತ್ ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಪೂರ್ವೇಪಿ ಅಂದ್ರೆ ಹಿಂದೆ ಯುಗ ಯುಗಗಳಲ್ಲಿ ಕರ್ದಮ ಅಂದ್ರೆ ಕರ್ದಮ ಮತ್ತೆ ದೇವಹೂತಿಗಳಿಗೆ ಸಾಕ್ಷಾತ್ ಕಪಿಲ ಭಗವಂತನೇ ಅವತಾರ ಮಾಡ್ತಾನೆ, ಕಪಿಲ ರೂಪಿ ಭಗವಂತ. ಪರಾಶರ ಪರಾಶರ ಮತ್ತೆ ಸತ್ಯವತಿಗೆ ಸಾಕ್ಷಾತ್ ಭಗವಂತ ವೇದವ್ಯಾಸ ರೂಪಿ ಭಗವಂತ ಅವತಾರ ಮಾಡ್ತಾನೆ. ಪಾಂಡು ಮಹಾರಾಜಂಗೆ ದೇವತೆಗಳೆಲ್ಲ ಅವತಾರ ಮಾಡ್ತಾರೆ, 5 ಜನ ದೇವತೆಗಳು ಅವತಾರ ಮಾಡ್ತಾರೆ ಪಾಂಡು ಮಹಾರಾಜಂಗೆ. ಇವರೆಲ್ಲ ಅನಂತಾಸನ ದೇವರಿಗೆ ಒಂದು ಒಳ್ಳೆ ಮಗುನ್ ಕೊಡು ನಮ್ಗೆ ಅಂತ ಬೇಡ್ಕೊಂಡಿದ್ರಂತೆ. ಅದಕ್ಕೋಸ್ಕರ ಅವ್ರಿಗೆ ಸಾಕ್ಷಾತ್ ಕಪಿಲ ರೂಪಿ ಭಗವಂತನೇ ಅವತಾರ ತಗೋತಾನೆ, ವೇದವ್ಯಾಸ ರೂಪಿ ಭಗವಂತರ ಅವತಾರ ತಗೋತಾರೆ, ಮತ್ತೆ ದೇವತೆಗಳು ಪಾಂಡು ಮಹಾರಾಜನಲ್ಲಿ ಅವತಾರವನ್ನ ತಗೋತಾರೆ ಅವ್ರಿಗೆ ಮಕ್ಕಳಾಗಿ. ಅಂಥ ಯುಗ ಯುಗಗಳ ಇತಿಹಾಸವನ್ನ ಈ ದೇವಸ್ಥಾನ ಇದೆ. ಇದು ಅನಂತಾಸನ ದೇವರ ಬಗ್ಗೆ ಒಂದು ಕತೆ ಇದೆ. ಹಿಂದೆ ವೇದಾರಣ್ಯ ಅನ್ನುವಂತಹ ಪ್ರದೇಶ, ಅಂದ್ರೆ ಈಗಿನ ಮಣಿಪಾಲ, ಅದು ವೇದಾರಣ್ಯ ಅಂದ್ರೆ. ಭಾರದ್ವಜ ಗೋತ್ರದ ಬ್ರಾಹ್ಮಣ ತುಂಬಾ ಜನ ಶಿಷ್ಯರ ಜೊತೆ ಇರ್ತಾನಂತೆ. ಅವನಿಗೆ ಮಗು ಆಗಬೇಕು ಅಂತ ಆಸೆ ಇರುತ್ತೆ. ಅವನೇನ್ ಮಾಡ್ತಾನೆ, ನಾರಾಯಣ ದೇವರನ್ನ ತುಂಬಾ ಕಾಲ ಅವನು ಸೇವೆ ಮಾಡ್ತಾ ಇರ್ತಾನೆ. ಒಂದು ದಿನ ನಾರಾಯಣ ದೇವರು ಸ್ವಪ್ನದಲ್ಲಿ ದರ್ಶನ ಕೊಡ್ತಾರೆ. ಬ್ರಾಹ್ಮಣನನ್ನ ಉದ್ದೇಶ ಮಾಡಿ, ಎಲೆ ಬ್ರಾಹ್ಮಣ, ಇಲ್ಲಿಂದ ಸ್ವಲ್ಪ ದೂರದಲ್ಲಿರೋ ರೂಪ್ಯಪೀಠಕ್ಕೆ ವಸಿಷ್ಠರ ಜೊತೆ ಹೋಗು, ಅಲ್ಲಿರೋ ತೀರ್ಥದಲ್ಲಿ ಸ್ನಾನ ಮಾಡು. ಯಾವ ತೀರ್ಥ ಅದು? ಅನಂತ ತೀರ್ಥ, ಅನಂತ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಅದೇ ಮಧ್ವ ಸರೋವರ. ಸ್ನಾನ ಮಾಡಿ ಪಿತೃಗಳಿಗೆ ದೇವತೆಗಳಿಗೆ ಹಿರಣ್ಯ ದಾನ ಮಾಡು, ಶ್ರಾದ್ದಾದಿಗಳನ್ನ ಮಾಡು, ತರ್ಪಣಗಳನ್ನ ಕೊಡು. ಅದಾದ್ಮೇಲೆ ಚಂದ್ರ ಮೂಳೇಶ್ವರನನ್ನ ಆರಾಧನೆ ಮಾಡು. ಅವನ ಹಿಂದ್ಗಡೆನೆ ಮುಂಚೆ ಯಜ್ಞಕುಂಡ ಆಗಿತ್ತದು. ಆ ನಾಗಪೀಠ ಏನ್ ಕಾಣತ್ತೆ ನಿನಗೆ, ರಜತ ಪೀಠ, ಅಲ್ಲಿ ಕ್ಷೀರಾಭಿಷೇಕ ಮಾಡು. ನಾನ್ ಹಿಂದೆ ಪರಶುರಾಮ ದೇವರಾಗ ಅವತಾರ ಮಾಡಿದಾಗ ಈಶ್ವರನ್ಗೆ ಅವನ ಅಂತರ್ಯಾಮಿಯಾಗಿ ಲಿಂಗ ರೂಪದಲ್ಲಿ ಪೂಜೆ ಮಾಡಿಸ್ಕೋತೀನಿ ಅಂತ ನಾನು ವರ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನೀನ್ ಹೀಗ್ ಪೂಜೆ ಮಾಡ್ದೆ ಅಂದ್ರೆ ನಿನಗೆ ನಾನು ಪುತ್ರನನ್ನ ಕೊಡ್ತೀನಿ ಅಂತ ಹೇಳ್ತಾರಂತೆ. ಆ ಬ್ರಾಹ್ಮಣ ವಸಿಷ್ಠರ ಜೊತೆ ಸೇರ್ಕೊಂಡು ರೂಪ್ಯಪೀಠಪುರಕ್ಕೆ ಬರ್ತಾನೆ, ಪೂಜೆ ಮಾಡ್ತಾನೆ. ದೇವ್ರು ಪ್ರತ್ಯಕ್ಷರಾಗ್ತಾರೆ. ದೇವ್ರು ಯಾವ ರೀತಿ ಪ್ರತ್ಯಕ್ಷ ಆಗಿ ತೋರಿಸ್ತಾರೆ ಅಂದ್ರೆ, ತನ್ನ ಬಲ ತೊಡೆ ಮೇಲೆ, ರೈಟ್ ಥೈ ಬಲ ತೊಡೆ ಮೇಲೆ ಎಡಗೈಯನ್ನ ಇಟ್ಟು ಶೇಷು ದೇವರ ಮೇಲೆ ಕೂತ್ಕೊಂಡಿರುವಂತಹ ಅನಂತಾಸನ ದೇವರು ಪ್ರತ್ಯಕ್ಷ ಆಗಿ ಅವನಿಗೆ ಅನುಗ್ರಹ ಮಾಡ್ತಾರಂತೆ. ಅದಕ್ಕೋಸ್ಕರನೇ ಶೇಷನ್ ಮೇಲೆ ಕೂತ್ಕೊಳೋದು ನಾರಾಯಣ ರೂಪಿ ಭಗವಂತ, ಲಿಂಗರೂಪಿ ಅನಂತೇಶ್ವರ. ಆದ್ರೆ ಈ ಲಿಂಗರೂಪಿ ನಾವು ತುಂಬಾ ನೋಡಿರೋ ಹಾಗೆ ಲಿಂಗ ಇದೆ ಅಂದ್ರೆ ರುದ್ರದೇವರು, ಬೇರೆ ಯಾರು ಲಿಂಗರೂಪಿ ಕಾಣಿಸ್ಬಾರ್ದು ನಮ್ಗೆ ಅಂತ ನಾವು ಅನ್ಕೊಂಡಿದೀವಿ. ಅದು ನಮ್ಮ ಅಸಂಪ್ಷನ್ ಅಷ್ಟೇ ಹೊರತು ದಟ್ ಈಸ್ ನಾಟ್ ದ ಟ್ರೂತ್. ಯಾಕಂದ್ರೆ ವಿಷ್ಣು ಲಿಂಗ ರೂಪದಲ್ಲೇ ದರ್ಶನ ಕೊಡ್ತೀನಿ ಅಂತ ಬ್ರಾಹ್ಮಣಂಗೆ ಹೇಳಿದಾನೆ, ವರ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅನಂತೇಶ್ವರ ದೇವರು ಲಿಂಗರೂಪಿ ಆಗಿದ್ದಾರೆ. ಮತ್ತೆ ಭಾಗವತದಲ್ಲಿ ಹೇಳ್ತಾರೆ, ಎಲ್ಲಾ ರೂಪಗಳು ಭಗವಂತನನ್ನೇ ಹೊಡೋದು. ರುದ್ರನೊಳಗಡೆ ರುದ್ರ ನಾಮಕನಾಗಿ ಭಗವಂತನೇ ಇದ್ದಾನೆ, ಬ್ರಹ್ಮನೊಳಗಡೆ ಬ್ರಹ್ಮ ನಾಮಕನಾಗಿ ಭಗವಂತ ಇದ್ದಾನೆ. ಹಾಗಾಗಿ ಎಲ್ಲಾ ರೂಪನೂ ನಾರಾಯಣನ್ ರೂಪಾನೇ. ಪರಶುರಾಮ್ ದೇವರು ಇಲ್ಲಿ ಯಾರ್ಯಾರೆಲ್ಲ ವಾಸ ಮಾಡ್ತಾ ಇರ್ತಾರಲ್ಲ ಅಲ್ಲಿರೋ ಅಂತವ್ರೆಲ್ಲ ಅವ್ರು ಕರೆದಾಗ್ಲೆಲ್ಲ ಬರ್ತಾ ಇದ್ದಂತೆ ಭಗವಂತ. ಇವತ್ತಿಗೂ ಕೂಡ ಮಾತಾಡೋನೋ ದೇವ್ರು ಅಂತ ಪ್ರಸಿದ್ಧಿ ಭಗವಂತ, ಮಾತಾಡೋ ಭಗವಂತ ಅಂತೆ ಅವನು. ಯಾರಾದ್ರೂ ಏನಾದ್ರೂ ಬಂದು ಮಾತಾಡಿದ್ರೆ ಭಗವಂತ ರೆಸ್ಪಾನ್ಸ್ ಕೊಡ್ತಾ ಇದ್ನಂತೆ. ಅವ್ರು ಬಂದ್ರು, ಇಷ್ಟಾರ್ಥ ಎಲ್ಲ ಕೇಳ್ತಾ ಇದ್ರು, ಭಗವಂತ ಕೊಡ್ತಾ ಹೋದ್ನಂತೆ. ಕೆಲವೊಂದ್ಸರಿ ಜನಕ್ಕೆ ಹಾಗೇನೆ, ತುಂಬಾ ನೆಸೆ ತೋರ್ಸಿದ್ ನಾಯಿ ನೆಸ್ಲ್ ನೆಕ್ಕದಂತೆ ಅನ್ನೋರ್ ತರ ಗಾದೆ ಅದೊಂದು. ಅಂದ್ರೆ ತುಂಬಾ ಲೀನಿಯನ್ಸ್ ತಗೊಂಡ್ಬಿಡ್ತಾರ ಅವರು ಯಾರಾದ್ರೂ ಹೀಗ್ ಮಾಡ್ತಾ ಇದ್ರೆ. ಅದಕ್ಕೆ ಪರಶುರಾಮ್ ದೇವ್ರನ್ನ ಸುಮ್ನೆ ಕಾರಣ ಇಲ್ಲದೆ ಇದ್ರು ವಿನಾಕಾರಣ ಕರೆದು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಸ್ವಾಮಿಗ್ ಬೇಜಾರಾಗೋಯ್ತಂತೆ, ಇನ್ ಮುಂದೆ ನಾನ್ ನಿಮಗ್ ಹೀಗ್ ಕಾಣಿಸಲ್ಲ ಅಂತ ಹೇಳ್ಬಿಡ್ತಾನೆ. ಅದು ಶಾಪ ಆಗೋಗುತ್ತೆ. ಮುಂದೆ ಕಶ್ಯಪ ಋಷಿಗಳು ಅಲ್ಲಿಗೆ ಬರ್ತಾರೆ. ಆಗ ಮಯೂರವರ್ಮ ಅಂತ ರಾಜ ಇರ್ತಾನೆ. ಅವನು ಅರಮನೆ ಕರೆಸ್ತಾನೆ, ದಯವಿಟ್ಟು ನನ್ನ ಆತಿಥ್ಯವನ್ನ ಸ್ವೀಕಾರ ಮಾಡಿ ಅಂದಾಗ ಆ ಕಶ್ಯಪರು ಹೇಳ್ತಾರಂತೆ, ಇಲ್ಲಪ್ಪ, ನಿನ್ನ ರಾಜ್ಯದಲ್ಲಿ ಯೋಗ್ಯವಾಗಿರೋ ಬ್ರಾಹ್ಮಣರೇ ಇಲ್ಲ, ಇವ್ರಿಗೆಲ್ಲ ಪರಶುರಾಮ ದೇವರು ಶಾಪಕ್ಕೆ ಗುರಿಯಾಗ್ಬಿಟ್ಟಿದ್ದಾರೆ, ನಾನ್ ನಿನ್ ಅರಮನೆ ಒಳಗಡೆ ಕಾಲ್ ಕೂಡ ಇಡಲ್ಲ ಅಂತ ಹೇಳ್ತಾರಂತೆ. ಆಗ ರಾಜ ಹೇಳ್ತಾನಂತೆ, ಅಂತ ಒಳ್ಳೆ ಬ್ರಾಹ್ಮಣರು ಎಲ್ಲಿ ಸಿಗ್ತಾರೆ, ನನಗೆ ಹೇಳಿ ನೀವು, ನಾನ್ ಬೇಕಾದ್ರೆ ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ಆಗ ಕಶ್ಯಪರು ಹೇಳ್ತಾರಂತೆ, ಅಹಿಛತ್ರಪುರ ಅನ್ನುವಂತಹ ಒಂದು ಪ್ರದೇಶ ಇದೆ, ಅಲ್ಲಿ ಸುಬೋಧ ಅಂತ ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನು ತುಂಬಾ ಜನ ಶಿಷ್ಯರಿದ್ದಾರೆ ಅವನಿಗೆ, ನೀನ್ ಹೋಗಿ ಅವ್ರನ್ನ ಕೇಳ್ಕೋ ಅಂತ.
ಅಹಿಚಿತ್ರಪುರ ಅನ್ನುವಂಥದ್ದು ಈಗಿನ ಉತ್ತರ ಪಾಂಚಾಲ ಅಂದ್ರೆ ಉತ್ತರಾಖಂಡ್ ಅಂತ ಏನ್ ಹೇಳ್ತೀವಿ ನಾವು, ಅಲ್ಲಿದೆ. ರೋಹಿಲಖಾಂಡ್ ಅಥವಾ ರೂರ್ಖೆಲಾ ಅಂತ ಹೇಳ್ತೀವಲ್ಲ ಆ ಪ್ರದೇಶ. ಗೋಮತಿ ನದಿ ತೀರದಲ್ಲಿ ವಾಸವಾಗಿದ್ನಂತೆ ಸುಬೋಧ. ಅವನ ಹತ್ರ ಮಯೂರವರ್ಮ ರಾಜ ಹೋಗ್ತಾನೆ. ಹೋದ ತಕ್ಷಣ ಆರ್ಡರ್ ಮಾಡಲ್ಲ, ನಾನ್ ರಾಜ, ಬನ್ರೋ ಎಲ್ಲ ನಮ್ ಜಾಗಕ್ಕೆ ಬ್ರಾಹ್ಮಣರ ಅಂತ ಕರಿಯಲ್ವಂತೆ. ಸೇವೆ ಮಾಡ್ತಾನೆ, ಸರ್ವೀಸ್ ಮಾಡ್ತಾನೆ. ಅರ್ಥ ಮಾಡ್ಕೋಬೇಕು, ನಮಗೇನಾದ್ರೂ ಒಳ್ಳೇದಾಗಬೇಕು ಅಂದ್ರೆ ಸೇವೆ ಮಾಡ್ಬೇಕು ನಾವು. ಸುಮ್ಮನೆ ನಮಗ್ ಹಾಗೆ ಬರೋದಿಲ್ಲ ಬೆಣ್ಣೆ ಬಂದಂಗೆ. ಆ ರೀತಿ ಮಾಡ್ತಾ ಇದ್ದಾಗ ತುಂಬಾ ಕಾಲ, ಒಂದಿನ 2 ದಿನ ಅಲ್ಲ, ತುಂಬಾ ಕಾಲ ಸೇವೆ ಮಾಡ್ತಾನೆ ಸುಬೋಧ. ಹಂಗೆ ಆಗ ಆ ರಾಜನಿಗೆ ತುಂಬಾ ಅವನಿಗೆ ತುಂಬಾ ಖುಷಿ ಆಗತ್ತಂತೆ ಸುಬೋಧ ಅನ್ನೋ ಬ್ರಾಹ್ಮಣನ್ಗೆ ರಾಜನ್ ಮೇಲೆ. ಏನಾಗ್ಬೇಕು ನನ್ನಿಂದ ಅಂತ ಕೇಳಿದಾಗ ರಾಜ ಹೇಳ್ತಾನಂತೆ, ನೋಡಿ ನಾನು ಗೋಕರ್ಣ ಕ್ಷೇತ್ರದಿಂದ ಬಂದಿದ್ದೀನಿ, ತೌಳವ ಪ್ರದೇಶದಲ್ಲಿ ನಮ್ಮಲ್ಲಿ ಒಳ್ಳೆ ಬ್ರಾಹ್ಮಣರಿಲ್ಲ, ನೀವು ದಯವಿಟ್ಟು ಯೋಗ್ಯ ಬ್ರಾಹ್ಮಣರನ್ನ ಅಲ್ಲಿ ಕಳಿಸ್ಕೊಡಿ ಅಂತ ಕೇಳಿದಾಗ ಆಗ ಆ ಸುಬೋಧ ಏನ್ ಮಾಡ್ತಾನೆ, ಶಿಷ್ಯರನ್ನೆಲ್ಲ ಕರೆದು ಬಿಟ್ಟು, ಯಾಕಂದ್ರೆ ಕಶ್ಯಪ ಮುನಿಗಳು ಬೇರೆ ಹೇಳಿ ಕಳಿಸಿರ್ತಾರೆ ಅಂತ ಗೊತ್ತಾಗತ್ತೆ, ಅದಕ್ಕೆ ಮಯೂರವರ್ಮನ್ ಜೊತೆ ಹೋಗಿ ಅಂತ ಹೇಳ್ತಾನಂತೆ. ಆಗ ಆ ಶಿಷ್ಯರೆಲ್ಲ ಏನ್ ಮಾಡ್ತಾರೆ, ಬ್ರಾಹ್ಮಣರು, ಹೆಂಡತಿ, ಮಕ್ಕಳು, ಅವ್ರ ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಕರ್ಕೊಂಡು ದೂರದ ಎಲ್ಲಿನ ಉತ್ತರಾಖಂಡು, ಎಲ್ಲಿನ ಕರ್ನಾಟಕ ದೂರ ತೌಳವ ದೇಶಕ್ಕೆ ಬರ್ತಾರಂತೆ. ಅವ್ರವ್ರಿಗೆ ಕರೆಕ್ಟಾಗಿ ಅವ್ರವ್ರ ಧರ್ಮ ಅನುಷ್ಠಾನ ಮಾಡ್ಬೇಕಲ್ಲ. 32 ವಿಲೇಜ್ ಕೊಡ್ತಾನಂತೆ ಅವ್ರಿಗೆ ಇರೋದಿಕ್ಕೆ. ಮಯೂರವರ್ಮನ್ ಮಗ ಚಿತ್ರಾಂಗದ, ಅವನು ರಾಜ್ಯ ಆಳ್ತಾ ಇರ್ತಾನೆ. ಅಹಿಚಿತ್ರಪುರದಿಂದ ಮತ್ತೆ ಇನ್ನೊಂದಷ್ಟು ಕುಟುಂಬಗಳು ತುಳುನಾಡಿಗೆ ಬರುತ್ತಂತೆ. ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಅವ್ರ ಸಂಸ್ಕೃತಿ ಬೇರೆ ಇರುತ್ತೆ ಪಾಪ, ಉತ್ತರಾಖಂಡಲ್ಲಿ ಬೇರೆ ಸಂಸ್ಕೃತಿ, ಇಲ್ಲಿ ಕರ್ನಾಟಕದ ಸಂಸ್ಕೃತಿ ಪದ್ಧತಿಯನ್ನ ಕೂಡ ಅವರು ರೂಢಿಸ್ಕೊಳ್ತಾರೆ. ಅವ್ರೇನ್ ಮಾಡ್ತಾರೆ, ಭಟ್ಟ, ತಂತ್ರಿ, ಬಲ್ಲಾಳ, ಪಂಡಿತ, ಅಗ್ನಿಹೋತ್ರಿ, ಈ ರೀತಿ ಸರ್ನೇಮ್ಗಳು. ಅದ್ರ ಜೊತೆಲಿ ಏನಾಗತ್ತೆ, ಅವ್ರವ್ರು ಇರೋ ಕಡೆ ಜಾಗ ಈಗಿನ ತರ ಕ್ರಾಸು ಅದೆಲ್ಲ ಇರ್ಲಿಲ್ವಲ್ಲ, ಅವ್ರವ್ರು ಇರೋ ತರ ಜಾಗ ಎಲ್ಲ ತೋರಿಸ್ಕೊಳೋದಕ್ಕೆ ಏನ್ ಮಾಡ್ತಾರೆ, ತೋಟದ ಮನೆ, ತೋಟದಲ್ಲಿ ಅವ್ರ ಮನೆ ಇತ್ತು ಅಂದ್ರೆ ತೋಟದ ಮನೆ, ನಡು ಮನೆ ಅಂದ್ರೆ ಮಧ್ಯದಲ್ಲಿ ಅವ್ರ ಮನೆ ಇತ್ತು ಅಂದ್ರೆ ನಡು ಮನೆ, ಮೂಡು ಮನೆ ಅಂದ್ರೆ ಈಸ್ಟ್ ಡೈರೆಕ್ಷನ್ ಅಲ್ಲಿ ಅವ್ರ ಮನೆ ಇತ್ತು ಅಂದ್ರೆ ಮೂಡು ಮನೆ. ಈ ರೀತಿ ಒಂದೊಂದೊಂದೊಂದೇ ಸೈನ್ ತರ ಅವ್ರು ಕೊಟ್ಕೊಂಡ್ರಂತೆ ಮನೇನ ಗುರ್ತು ಹಿಡಿಯೋದಿಕ್ಕೆ ಅಂತ. ಅದ ನಮ್ಮ ಅನಂತೇಶ್ವರ ದೇವ್ರದಾಯ್ತು. ಇನ್ನು ಚಂದ್ರಮೌಳೇಶ್ವರ. ಈ ಚಂದ್ರಮೌಳೇಶ್ವರ ನಾನು ಆಗ್ಲೇ ಹೇಳಿದ ಹಾಗೆ ಚಂದ್ರಮೌಳೇಶ್ವರ, ಚಂದ್ರನಿಗೋಸ್ಕರ ರುದ್ರದೇವರು ಒಲಿದಿರುವಂತಹ ಜಾಗ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ. ರುದ್ರದೇವರು ಅದಕ್ಕೆ ಚಂದ್ರಮೌಳೇಶ್ವರ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಹಾಗಾಗಿ ಉಡುಪಿ ಕ್ಷೇತ್ರ ಹರಿಕ್ಷೇತ್ರ ಕೂಡ ಹೌದು, ಯಾಕಂದ್ರೆ ಅನಂತಾಸನ ದೇವರಿದ್ದಾರೆ. ಹರಕ್ಷೇತ್ರ ಕೂಡ ಹೌದು, ಯಾಕಂದ್ರೆ ಅಲ್ಲಿ ರುದ್ರದೇವರಿದ್ದಾರೆ ಚಂದ್ರನನ್ನ ಧಾರಣೆ ಮಾಡಿಕೊಂಡು. ಅದಕ್ಕೆ ನಾವು ಮೊದಲು ಚಂದ್ರಮೌಳೇಶ್ವರನ್ ನೋಡಿ, ಅನಂತೇಶ್ವರ ದೇವರನ್ನ ನೋಡಿ, ಆಮೇಲೆ ಉಡುಪಿಗೆ ಕೃಷ್ಣನ್ನ ನೋಡಬೇಕು. ಈ ಮಣಿಪಾಲ ಕ್ಷೇತ್ರಕ್ಕೆ ವೇದಾಚಲ ಪರ್ವತ, ನಾನು ಹೇಳಿದ್ನಲ್ಲ, ಇದು ವೇದಾಚಲ ಪರ್ವತ ಅಂತ. ಇದೇ ಪ್ರದೇಶದಲ್ಲೇನೆ, ಈ ಪ್ರದೇಶದಲ್ಲೇನೆ ನಮ್ಗೆ ಮಧ್ಯಗೇಹ ಭಟ್ಟರು ಅಂದ್ರೆ ಮಧ್ಯಗೇಹರು ವಾಸವಾಗಿದ್ರು. ನಡುಮನೆಯವರು ಅಂತ ಹೇಳ್ತಾರೆ. ನಡುಮನೆ ಎಂಬ ಬ್ರಾಹ್ಮಣನ ಅಂತ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳ್ತಾರೆ. ಈ ನಡ್ಡಿಲ್ಲಾಯರು, ನಡುಮನೆಯವರು ಅನ್ನುವಂಥ ಪ್ರದೇಶ ಇವತ್ತಿಗೂ ಇದೆ. ಅಲ್ಲಿ ಚಕ್ರತೀರ್ಥ ಅನ್ನುವಂಥದ್ದನ್ನ ನೋಡ್ತೀವಿ. ನಾಗರಬನ ಇವತ್ತಿದೆ. ಇದೇ ಪ್ರದೇಶದಿಂದಾನೇ, ಈ ಮನೆಯಿಂದಾನೇ ಶ್ರೀಮದಾಚಾರ್ಯರ ಪೂರ್ವಜರು ಅಂದ್ರೆ ಅವ್ರ ತಂದೆ ಮನೆ, ಇದು ತಂದೆ ಪುಟ್ಟವರಿದ್ದಾಗ ಇದ್ದಿದ್ದು ಮನೆ. ಇದಿಷ್ಟನ್ನು ನಾವು ರೌಪ್ಯ ಪೀಠ, ರಜತ ಪೀಠ ಅನ್ನುವಂತಹ ಸಂಚಿಕೆಯಲ್ಲಿ ನೋಡಿದ್ವಿ. ಅಂದ್ರೆ ಒಂದು ಕವರ್ ಆಯ್ತು ನಮ್ದು. 7 ಸಪ್ತ ಮೋಕ್ಷದಾಯಕ ಕ್ಷೇತ್ರದಲ್ಲಿ ರಜತ ಪೀಠವನ್ನ ನಾವು ಕವರ್ ಮಾಡಿದೀವಿ. ನಾಳಿನ ಸಂಚಿಕೆಯಲ್ಲಿ ಮಿಕ್ಕಿರುವಂತಹ 6 ಕ್ಷೇತ್ರಗಳನ್ನ ನೋಡಿಕೊಂಡು ಆಮೇಲೆ ಶ್ರೀಮದಾಚಾರ್ಯರ ಜೀವನ ಚರಿತ್ರೆಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲೇ ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.